ಗುಡ್ ಈವ್ನಿಂಗ್. ಪ್ರತಿ ವರ್ಷದಂತೆ 2026 ತುಂಬ ಲಾಗ್ಸ್ ಮಾಡ್ಕೋಬೇಕಂತ ಅನ್ಕೊತಾ ಇದೆ. ಬಟ್ ನೆರವೇರಲಿಲ್ಲ. ರಾಘವೇಂದ್ರನ ಕೃಪೆಯಿಂದ ನಾನು ಮೊದಲನೇ ಲಾಗು ಇವತ್ತು ಓಪನ್ ಮಾಡಿದ್ದೀನಿ. ಅದು ಪೂಜೆಯಿಂದನೇ. ಪೂಜೆ ಮುಗಿಸ್ಕೊಂಡು ನಾವು ಇವಾಗ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕಂತ ಪೂಜೆ ಮಾಡ್ತಿದ್ದಾರೆ ನಮ್ಮ ವೈಫು. ಸಕ್ಸಸ್ ಆಗಲಿ ಅಂತ ನಾನು ರಾಘವೇಂದ್ರಲ್ಲಿ ಬೇಡ್ಕೊತೀನಿ. ಎಂದಿನಂತೆ ಪೂಜೆ ಮುಗಿಸಿ ನಮ್ಮ ಹೆಂಡತಿ ರಾಘವೇಂದ್ರರ ಹತ್ರ ಪ್ರಸಾದ ಕೇಳ್ತಾಯಿದ್ರು. ಅದೇನಾಗಿದೆ ಅಂತಂದರೆ, ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ, ಬಟ್ ಮಂತ್ರಾಲಯದಿಂದ ನಮ್ಮ ಮನೆಗೆ ರಾಯರ ಪ್ರಸಾದನೇ ಬಂದಿದೆ ಅಂತ ಹೇಳಿದ್ರು. ನಮ್ಮ ಹೆಂಡತಿ ಕೇಳ್ತಲ್ಲ. ರಾಯರ ಮುಂದೆ ತುಂಬ ಟೈಮ್ ಹತ್ರು. ನಾನು ತುಂಬ ಸತಿ ಹೇಳಿದೆ, ಬಟ್ ಅವರು ಕೇಳೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಸರಿ ಆಯಿತು ಅಂತೇಳಿ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಮತ್ತು ಹೆಂಗೋ ನಮ್ಮ ಹೆಂಡತಿಗೆ ನನ್ನ ಮಡದಿಗೆ ಸಮಾಧಾನ ಮಾಡಿ, ರಾಘವೇಂದ್ರದ್ದು ಹೂ ಕೊಟ್ಟಿಲ್ಲ ಪರವಾಗಿಲ್ಲ, ಮಂತ್ರಾಲಯದಿಂದ ಪ್ರಸಾದ ಬಂದೈತೆ ಅಂತೇಳಿ ಸಮಾಧಾನ ಮಾಡಿ ಇವಾಗ ಬೈಲು ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಾನು ಮತ್ತು ವೈಫು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಪವಮಾನ 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 ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ. ನನ್ನಪ್ಪ ರಾಯರು ಪರಿಮಳಾಚಾರ್ಯರು ವೆಂಕಟನಾಥ. ನಾವು ಟೆಂಪಲ್ಗೆ ಹೋಗಿ ಬರೋಷ್ಟರೊಳಗಡೆ ನಾನು ನಮ್ಮ ಹೆಂಡ್ತಿಗೆ ಹೇಳ್ತಾ ಇದ್ದೆ, ಬಾ ಟೆಂಪಲ್ಗೆ ಹೋಗಿ ಬರೋಣ, ಕೊಡ್ತಾರೆ ಬಾ ಕೊಡ್ತಾರೆ ಬಾ ಅಂತ ಹೇಳಿದೆ. ಬಟ್ ಅವ್ರು ಕೇಳ್ತಾ ಇರಲಿಲ್ಲ. ಬಟ್ ಟೆಂಪಲ್ಗೆ ಹೋಗಿ ಬಂದ ತಕ್ಷಣ ಬಂದು ನೋಡಿದ್ರೆ ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ. ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ರಾಯರು ನಮ್ಮ ಪಾಲಿಗಿದ್ದಾರೆ.